ಪ್ರಿಯ ವೀಕ್ಷಕರೇ, ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ. ನೋಡ್ರಿ ಪ್ರಿಯ ವೀಕ್ಷಕರೇ, ರಾಜ್ಯದಲ್ಲಿ ರ್ಯಾಪಿಡ್ ವಾಹನಗಳ ಹಾವಳಿ ಬಹುತೇಕ ಪ್ರತಿ ನಗರಗಳಲ್ಲೂ ದಿನೇ ದಿನೇ ಮಿತಿ ಮೀರುತ್ತಿದೆ. ನಿನ್ನೆ ಹಾಸನದಲ್ಲಿ ರ್ಯಾಪಿಡ್ ವಾಹನವನ್ನು ತಡೆದ ಆಟೋ ಚಾಲಕರು RTO ಅಧಿಕಾರಿಗಳಿಗೆ ಒಪ್ಪಿಸಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಇದೇ ರೀತಿ ಶಿವಮೊಗ್ಗದಲ್ಲಿಯೂ ಸಹ ರ್ಯಾಪಿಡ್ ವಾಹನಗಳ ಹಾವಳಿ ಮಿತಿ ಮೀರುತ್ತಿದೆ ಕಣ್ರಿ. ರಾಜ್ಯಾದ್ಯಂತ ಬೆಂಗಳೂರು ಮಾದರಿಯಲ್ಲಿ ಪ್ರತಿ ನಗರಕ್ಕೂ ರ್ಯಾಪಿಡ್ ವಾಹನಗಳ ಹಾವಳಿ ಕಾಲಿಟ್ಟಿದೆ. ಅದಕ್ಕೆ ಲೆಕ್ಕಾಚಾರ ಇಲ್ಲ. ಹಂಗಾರೆ ಲೈಸೆನ್ಸ್ ಕೊಡಪ್ಪ, ಹೋಯ್ತು ಇನ್ಶೂರೆನ್ಸ್ ಕೊಡಪ್ಪ, ಆಟೋದ ಪರ್ಮಿಷನ್ ತಂದಿದ್ಯಾ? ಎಲ್ಲ ಕತೆ ಸೋಪಾನ ಎಲ್ಲ ನಿಮ್ಮೂರಲ್ಲಿ ನಿಮ್ಮ ಏರಿಯಾದಲ್ಲಿ ಇಡ್ತೀವಿ. ಇಲ್ಲ ಬೇಡ, ಇಲ್ಲಿ ಇದು ಆಟೋದವ್ರು ಹೊಟ್ಟೆ ಮೇಲೆ ಹೊಡಿತಾರದು. ಇದು ಏನು ನೀನು ಒಬ್ಬನೇ ಬದುಕೋದಲ್ಲ. ರ್ಯಾಪಿಡೋ ಹಾವಳಿ ಹಾಸನದಲ್ಲೂ ಪ್ರಾರಂಭ. ಆಟೋ ಚಾಲಕರ ಜೀವನಕ್ಕೆ ಸಂಚಕಾರ. ವೈಟ್ ಬೋರ್ಡ್ ಗಾಡಿ ಇದರಲ್ಲಿ ಹಾಸನದಲ್ಲೂ ರ್ಯಾಪಿಡೋ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಈಗ ಬೆಂಗಳೂರಿಂದ ಹಾಸನಕ್ಕೆ ಲಗ್ಗೆ ಇಟ್ಟಿರೋ ರ್ಯಾಪಿಡೋ ತಂದೆ ದೂರಿನ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ RTO ಅಧಿಕಾರಿಗಳು ತಪಾಸಣೆ ದಿಲೀಪ್ ಅಂತೇಳಿ ಆಟೋ ಚಾಲಕ ಸಂಘದ ರಾಜ್ಯ ಉಪಾಧ್ಯಕ್ಷರು. ಇವರು ದಿಲೀಪ್ ಅಂತೇಳಿ, ಇವರು ಈ ಬಗ್ಗೆ ರ್ಯಾಪಿಡೋ ಬಗ್ಗೆ ವಿಚಾರ ತಿಳಿದಾಗ ನೋಡಿ ಸಾರಿಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಅವ್ರನ್ನ ಇಬ್ಬರನ್ನ ಹಿಡಿದಿದ್ದಾರೆ. ಇನ್ನು 2 ಗಾಡಿಗಳು ಇದೆ ಅಂತೇಳಿ ಅವನ್ನು ತಗೊಂಡ್ಬರೋಕ್ಕೆ ಈಗ ಹೊಸ ನಿಲ್ದಾಣದ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ಒಬ್ರು ಕರಿ ಸಾಕು, ಯಾರು ಬೇಗ ಆಯ್ತು.